ಬೆಂಗಳೂರಿನ ಯಶವಂತಪುರ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ರುದ್ರೇಶ್ ಎಂಬ ಬಿಎಸ್ವೈ ಹೇಳಿಕೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಎಂಎಲ್ಸಿ ಜವರಾಯೇಗೌಡ ರಿಯಾಕ್ಷನ್. ಯಡಿಯೂರಪ್ಪ ಹೇಳಿಕೆಯಿಂದ ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಜೆಡಿಎಸ್ ಕಾರ್ಯಕರ್ತರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಾನು ಈ ಕ್ಷೇತ್ರದಲ್ಲಿ 4 ಬಾರಿ ಸ್ಪರ್ಧೆ ಮಾಡಿ ಸೋತಿದ್ದೆ. ಯಶವಂತಪುರ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆ. ಈಗ ಬಿಎಸ್ವೈ ಹೇಳಿಕೆ ಕೊಟ್ಟಿರೋದು ಜೆಡಿಎಸ್ನಲ್ಲಿ ಅಸಮಾಧಾನ ಇದ್ದಿದೆ. ಜೆಡಿಎಸ್ನಿಂದ ನನಗೆ ಟಿಕೆಟ್ ಕೊಟ್ಟರೆ 100ಕ್ಕೆ 100ರಷ್ಟು ಗೆಲ್ತೀನಿ, ಮೈತ್ರಿ ಮುಂದುವರಿಸಬೇಕೆಂದರೆ ಬಿಜೆಪಿ ಇಂಥ ಗೊಂದಲದ ಹೇಳಿಕೆ ನೀಡಬಾರದು ಅಂತ ಕಿಡಿಕಾರೆ. ಯಶವಂತಪುರ ಕ್ಷೇತ್ರದ ಜೆಡಿಎಸ್ನಿಂದ ಸ್ಪರ್ಧಿಸಿ 4 ಬಾರಿ ಸೋತಿರುವಂತಹವರು ಜವರಾಯೇಗೌಡರು ಬಿಜೆಪಿಯಿಂದ ಯಶವಂತಪುರಕ್ಕೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡದ ರೀತಿಯಲ್ಲಿ ಇರುವಂತಹ ಹೇಳಿಕೆಗೆ ಕೆಂಡ ಕಾರಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ನ ಹೊಂದಾಣಿಕೆ ಇದೆ, ಮೈತ್ರಿ ಇದೆ. ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಈ ರೀತಿಯಾದ ಹೇಳಿಕೆ ಕೊಟ್ಟಿರುವಂಥದ್ದು ನನ್ನ ಪರಿಸ್ಥಿತಿ ಏನು? ಹಾಗಾದ್ರೆ ನನಗೆ ಈ ಬಾರಿ ಯಶವಂತಪುರ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದರೆ ನಾನು ಖಂಡಿತವಾಗಿ 100ಕ್ಕೆ 100ರಷ್ಟು ಗೆಲ್ತೀನಿ. ಆದರೆ ಬಿಜೆಪಿಯ ಈ ರೀತಿಯಾದ ಹೇಳಿಕೆ ಏನಿದೆ, ಇದರಿಂದ ನನಗೆ ಇರುಸು ಮುರುಸು ಆಗ್ತಾ ಇದೆ. ಕಾರ್ಯಕರ್ತರು ನನಗೆ ಕರೆ ಮಾಡಿ ಕೇಳ್ತಾ ಇದ್ದಾರೆ, ನಿಜಾನ ಇದು ಹಾಗಾದ್ರೆ ಅಂತ. ಯಶವಂತಪುರ ಕ್ಷೇತ್ರ ಬಂದು ಇದು ಜೆಡಿಎಸ್ನ ಭದ್ರಕೋಟೆ. ಈಗ ಬಿಎಸ್ವೈ ಹೇಳಿಕೆ ಕೊಟ್ಟಿರೋದು ಜೆಡಿಎಸ್ನಲ್ಲಿ ಅಸಮಾಧಾನವನ್ನ ಭುಗಿಲೇಳುವಂತೆ ಮಾಡಿದೆ. ಜೆಡಿಎಸ್ನಿಂದ ನನಗೆ ಟಿಕೆಟ್ ಕೊಟ್ರೆ 100ಕ್ಕೆ 100ರಷ್ಟು ನಾನು ಗೆಲ್ತೀನಿ, ಮೈತ್ರಿ ಮುಂದುವರಿಸಬೇಕಾದ್ರೆ ಬಿಜೆಪಿ ಇಂತಹ ಹೇಳಿಕೆಗಳನ್ನ ಕೊಡೋದನ್ನ ಬಿಡಬೇಕು ಅಂತ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದ ಜವರಾಯೇಗೌಡರು, ಜೆಡಿಎಸ್ನಿಂದ ಎಂಎಲ್ಸಿ, ಈಗ ಅವರು ವಿಧಾನ ಪರಿಷತ್ನ ಸದಸ್ಯರು, ಸತತವಾಗಿ ಆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ರು. 4 ಬಾರಿ ಸ್ಪರ್ಧೆಯನ್ನ ಮಾಡಿದ್ರು. 4 ಬಾರಿ ಸ್ಪರ್ಧೆಯನ್ನ ಮಾಡಿ ಸೋತಿದ್ರು. ಆದರೆ ಆ ಕ್ಷೇತ್ರದಲ್ಲಿ ಅವರದೇ ಆದ ಹಿಡಿತ ಇದೆ ಅನ್ನುವಂಥದ್ದು ಅವರ ವಾದ. ಈ ಬಾರಿ ನಾನು ಖಂಡಿತ ಗೆಲ್ತೀನಿ, ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದ್ರಿಂದ ನನಗೆ ಸಹಕಾರ ಸಿಗುತ್ತೆ, ನಾನು 100% ಗೆಲ್ತೀನಿ. ಮೈತ್ರಿ ಸರ್ಕಾರ ಇದೆ, ಬಿಜೆಪಿ ಮತ್ತೆ ಜೆಡಿಎಸ್ ನಾವಿಬ್ರು ಮೈತ್ರಿ ಸರ್ಕಾರದಲ್ಲಿದ್ದೀವಿ. ಬಿಜೆಪಿ ಏಕಾಏಕಿ ಈ ರೀತಿಯಾಗಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು, ರುದ್ರೇಶೇ ಕ್ಯಾಂಡಿಡೇಟ್ ಅಂತ ಹೇಳಿಬಿಟ್ಟಿದ್ದಾರೆ ಬಿಎಸ್ವೈ ಅವರು. ಯಡಿಯೂರಪ್ಪ ಈ ತರದ ಹೇಳಿಕೆಗಳನ್ನ ಕೊಟ್ಟರೆ ನಮ್ಮ ಕಾರ್ಯಕರ್ತರಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಕಾರ್ಯಕರ್ತರು ನನಗೆ ಕರೆ ಮಾಡ್ತಾ ಇದ್ದಾರೆ, ಕರೆ ಮಾಡಿ ಕೇಳ್ತಾ ಇದ್ದಾರೆ, ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿಯಿಂದ. ಹಾಗಾದ್ರೆ ನಿಮ್ಮ ಕತೆ ಏನು? ನೀವು ಅಭ್ಯರ್ಥಿ ಆಗ್ತೀರಾ ಇಲ್ವಾ? ನಮ್ಮ ಕತೆ ಏನು ಅಂತ ಕಾರ್ಯಕರ್ತರು ಕೇಳ್ತಾ ಇದ್ದಾರಂತೆ. ಒಟ್ಟಾರೆ ಕೇಂದ್ರ ಸರ್ಕಾರದಲ್ಲಿ ಪಾಲುದಾರಿಕೆಯನ್ನು ಹೊಂದಿರುವ ಜೆಡಿಎಸ್ ಹಾಗೂ ಬಿಜೆಪಿ ಎಲ್ಲೋ ಒಂದ್ ಕಡೆ ಹಳಿ ತಪ್ತಾ ಇದೆಯಾ ಮೈತ್ರಿ ಅನ್ನುವಂಥದ್ದು ಅನುಮಾನ ಹೇಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಹಲವಾರು ವಿಚಾರಗಳನ್ನು ಈ ಹಿಂದೆ ಜೆಡಿಎಸ್ ಬಿಜೆಪಿಯ ಲೀಡರ್ ಒಬ್ರು ಮೊನ್ನೆ ಇತ್ತೀಚೆಗೆ ಮೈಸೂರು ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಅನ್ನ ಸೇರ್ಕೊಳ್ತಾರೆ. ತನ್ನ ಮೈತ್ರಿ ಪಕ್ಷದ ಶಾಸಕರನ್ನೇ ಕರೆದುಕೊಂಡಿದೆ ಜೆಡಿಎಸ್ ಅನ್ನೋ ಆರೋಪ ಬಿಜೆಪಿ ಅವರು ಮಾಡಿದ್ರು. ಅದಾದ ನಂತರದಲ್ಲಿ ಜೆಡಿಎಸ್ನವರು ರಾಜ್ಯದಾದ್ಯಂತ ರ್ಯಾಲಿ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಮಗ ರ್ಯಾಲಿ ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಬಿಜೆಪಿಯ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಬನ್ನಿ ಈ ಬಗ್ಗೆ ವಿಜೇಂದ್ರ ಅವರು ಮಾತಾಡಿರೋದು ಇದೆ, ನೋಡ್ಕೊಂಡು ಬರೋಣ. ರಾಜ್ಯದ ಅಧ್ಯಕ್ಷರಾಗಿ ಪಕ್ಷ ಬಲಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರಾಗಿ ಪಕ್ಷ ಬಲಪಡಿಸಿದ್ದಾರೆ. ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಸದಸ್ಯರು ಕೂಡ ಹೌದು. ಆದ್ರೆ ಇವತ್ತು ಯಾವುದೇ ಚುನಾವಣೆಗಳು ಇಲ್ಲ. ವಿಧಾನಸಭಾ ಚುನಾವಣೆ ಇನ್ನೂ ಕೂಡ 2.5 ವರ್ಷ ಇದೆ. ಯಾವುದೇ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಎಲ್ಲ ಹಿರಿಯರಿರ್ತಕ್ಕಂಥ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ತದನಂತರದಲ್ಲಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಅವರ ಮೇಲೆ ಅಭಿಮಾನದಿಂದ ಮಾತನ್ನು ಹೇಳಿರ್ಬೋದು, ಆದ್ರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ, ನಮ್ದೊಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಒಳಗಡೆನೆ ತೀರ್ಮಾನ ಆಗುವಂಥದ್ದು. ರಾಜ್ಯದ ಅಧ್ಯಕ್ಷರಾಗಿ ಪಕ್ಷ ಬಲಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರಾಗಿ ಪಕ್ಷ ಬಲಪಡಿಸಿದ್ದಾರೆ. ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಸದಸ್ಯರು ಕೂಡ ಹೌದು. ಆದ್ರೆ ಇವತ್ತು ಯಾವುದೇ ಚುನಾವಣೆಗಳು ಇಲ್ಲ. ವಿಧಾನಸಭಾ ಚುನಾವಣೆ ಇನ್ನೂ ಕೂಡ 2.5 ವರ್ಷ ಇದೆ. ಯಾವುದೇ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದ ಬಗ್ಗೆ
ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಎಲ್ಲ ಹಿರಿಯರಿರ್ತಕ್ಕಂಥ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ತದನಂತರದಲ್ಲಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಅವರ ಮೇಲೆ ಅಭಿಮಾನದಿಂದ ಮಾತನ್ನು ಹೇಳಿರ್ಬೋದು, ಆದ್ರೆ ನಮ್ದೊಂದು ರಾಷ್ಟ್ರೀಯ ಪಕ್ಷ, ನಮ್ದೊಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಒಳಗಡೆನೆ ತೀರ್ಮಾನ ಆಗುವಂಥದ್ದು. ಕ್ಷೇತ್ರಕ್ಕೆ ರುದ್ರೇಶ್ ಅಭ್ಯರ್ಥಿ ಅನ್ನುವ ಹೇಳಿಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಹೇಳಿರುವಂತಹದ್ದು. ಬೆಂಗಳೂರಿನಲ್ಲಿ ಬಿಜೆಪಿಯ ಕಚೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ BY ವಿಜೇಂದ್ರ ಅವರು ಹೇಳಿರುವಂತಹದ್ದು ಯಾರು ಅಭ್ಯರ್ಥಿ ಆಗಬೇಕೆಂಬುದರ ಬಗ್ಗೆ. ಶಿಕಾರಿಪುರ ಸೇರಿ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಎಂಬುದು ಈಗ ನಿರ್ಧಾರ ಅಂತ. ಯಶವಂತಪುರಕ್ಕೆ ರುದ್ರೇಶ್ ಅಭ್ಯರ್ಥಿ ಎಂಬ BSY ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ CM BSY ಅವರಿಗೆ ಅವ್ರ ಮೇಲೆ ಅಭಿಮಾನ ಇದೆ, ಹಾಗಾಗಿ ಹೇಳಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಶವಂತಪುರಕ್ಕೆ ರುದ್ರೇಶ್ ಅಭ್ಯರ್ಥಿ ಎಂಬ BSY ಅಂದರೆ ಯಡಿಯೂರಪ್ಪನವರು ಘೋಷಣೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ರುದ್ರೇಶ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ CM ಯಡಿಯೂರಪ್ಪ ನನ್ನ ಮೇಲಿನ ಪ್ರೀತಿಗೆ ಹೇಳಿದ್ದು ಅಷ್ಟೇ ಅಂತ. ಯಾವಾಗ ಮೈತ್ರಿ ಪಕ್ಷದಲ್ಲಿ ಮುಸುಕಿನ ಗುದ್ದಾಟ ಪ್ರಾರಂಭ ಆಗ್ತಾ ಇತ್ತು, ಆ ಕೂಡಲೇ ಎಚ್ಚೆತ್ತುಕೊಂಡಂತಹ ರುದ್ರೇಶ್ ಅವರು ಪ್ಯಾಚಪ್ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಭ್ಯರ್ಥಿ ಬಗ್ಗೆ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ರುದ್ರೇಶ್ ಹೇಳಿರುವಂತಹ ಹೇಳಿಕೆ NDA ಮೈತ್ರಿಕೂಟದ ಚರ್ಚೆ ಬಳಿಕ ತೀರ್ಮಾನ ಮಾಡ್ತಾರೆ ಅನ್ನುವ ಹೇಳಿಕೆಯನ್ನ ರುದ್ರೇಶ್ ಕೊಟ್ಟಿದ್ದಾರೆ. ಎಸ್, ನಾನು ಕೂಡ ಯಶವಂತಪುರ ಕ್ಷೇತ್ರದಲ್ಲೇ ಇರೋದ್ರಿಂದ ಯಡಿಯೂರಪ್ಪನವ್ರಿಗೆ ನನ್ನ ಮೇಲೆ ಪ್ರೀತಿ, ಹಾಗಾಗಿ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಅಂತ. NDA ಸರ್ಕಾರದಲ್ಲಿ ಪಾಲುದಾರರು ಇರೋದ್ರಿಂದ ಜವರಾಯಗೌಡರು ಕೂಡ ಇದ್ದಾರೆ, ನಾನು ಕೂಡ ಯಶವಂತಪುರ ಕ್ಷೇತ್ರದಲ್ಲಿದ್ದೀನಿ, ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸಿಕೊಂಡು ಬರಬೇಕು ಅನ್ನೋ ಮಾತನ್ನ ರುದ್ರೇಶ್ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ರಾಜ್ಯದಲ್ಲಿ ಎಲ್ಲಿ ಟಿಕೆಟ್ ಕೊಟ್ಟರು ಆ ಜಾಗದಲ್ಲಿ ನಿಲ್ಲಲು ನಾನು ಸಿದ್ಧ. ರುದ್ರೇಶ್ ಅವರ ಹೇಳಿಕೆ. ರಾಜ್ಯದಲ್ಲಿ ನೀವು ಎಲ್ಲಿ ಬೇಕಾದರೂ ಟಿಕೆಟ್ ಕೊಡಿ, ನಾನು ನಿಲ್ತೇನೆ ಅಂತ. ರಾಜ್ಯ ರಾಜಕಾರಣದಲ್ಲಿ ಹಲವಾರು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಪ್ರಸ್ತುತ ಅನ್ನುವಂಥದ್ದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕೆಂದ್ರೆ ರಾಜ್ಯದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿದೆ. ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದ್ ಕಡೆ ಬಿಜೆಪಿ, ಬಣ ಬಡಿದಾಟ, ರಾಜಕೀಯ ಕಿತ್ತಾಟ, ಕಿರ್ಚಾಟ, ಕುರ್ಚಿಗಾಗಿ ಆಸೆ. ಒಂದ್ ಕಡೆ CM ಕುರ್ಚಿ, ಇನ್ನೊಂದ್ ಕಡೆ KPCC ಅಧ್ಯಕ್ಷರ ಕುರ್ಚಿಗೆ ಕಾಂಗ್ರೆಸ್ನಲ್ಲಿ, ಬಿಜೆಪಿನಲ್ಲಿ ಆಂತರಿಕ ಬಣ ಬಡಿದಾಟ. ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಯಿಂದ ಹೇಳಿದ್ದಾರೆ. ನಾವು NDAಯಲ್ಲಿ ಜೊತೆಲಿ ಹೋಗ್ತಾ ಇದ್ದೀವಿ, ಹೈಕಮಾಂಡ್ ಇದೆ, ರಾಜ್ಯ ನಾಯಕರಿದ್ದಾರೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಎಲ್ಲದಕ್ಕೂ ಬದ್ಧ ಆಗಿರ್ಬೇಕಲ್ವಾ. ಸರ್, ನಾನು ಇರೋದೇ ಯಶವಂತಪುರ ಕ್ಷೇತ್ರದಲ್ಲಿ, ನಾನು ಒಡನಾಟ ಇದ್ದಿದ್ದೆ ಯಶವಂತಪುರ ಕ್ಷೇತ್ರದಲ್ಲಿ. 2008ರಲ್ಲಿ ನಿಲ್ಬೇಕಾಗಿದೆ ಯಶವಂತಪುರ ಕ್ಷೇತ್ರದಲ್ಲಿ. ರಾಜ್ಯ ನಾಯಕರು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ರಾಮನಗರಕ್ಕೆ ಹೋಗ್ಬಂದ್ರು, ಹೋಗಿದ್ದೀವಿ. ಏನೋ ಅವ್ರ ಪ್ರೀತಿಯಿಂದ ಹೇಳಿದಾರೆ ಬಿಡಿ ಸರ್, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಕೆಲಸ ಮಾಡ್ಲಿ, ಹುಮ್ಮಸ್ಸಿಂದ ಕೆಲಸ ಮಾಡ್ಲಿ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಓಡಾಡ್ಲಿ, ರೈತರು ಉಪಾಧ್ಯಕ್ಷ ಆಗಿದ್ಯಾ ರೈತ ಮೋರ್ಚಾ ಓಡಾಡಂತ ಒಂದು ಇದರಲ್ಲಿ ಹೇಳಿದ್ದಾರೆ. ಸಂಘಟನೆ ಮಾಡ್ತೀವಿ, ಸಂಘಟನೆ ಮಾಡಿ ರಾಜ್ಯದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿ ಹೋಗ್ತೀವಿ. ಅದು ನಮಗ್ ಮಾಹಿತಿ ಇಲ್ಲ ಸರ್. ಜವರೇಗೌಡರು ಇದಾರೆ, ನಾವು ಇದ್ದೀವಿ. ಅದು ಮೂಲತಃ ಬಿಜೆಪಿ ಕ್ಷೇತ್ರ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಜವರೇಗೌಡರು ಕೊಟ್ರು ನಾವೇ ಮಾಡ್ತೀವಿ, ಮಾಡ್ಲೇಬೇಕು, ಗೆಲ್ಲಿಸ್ಕೊಬೇಕು. ನಮಗ್ ಕೊಟ್ರೆ ಅವರು ಗೆಲ್ಸ್ಕೊಬೇಕು. ಹೈಕಮಾಂಡ್ ನಿರ್ಧಾರ ಅಲ್ವಾ, ನೀವು ಅವ್ರನ್ನ ಕೇಳಿ ಸರ್. ಅದು ನಮಗ್ ಗೊತ್ತಿಲ್ಲ. ನಾವು ಕಾರ್ಯಕರ್ತರು, ನಾವು ಕೆಲಸ ಮಾಡ್ತಾ ಇದೀವಿ, ಹುಮ್ಮಸ್ಸಿಂದ ಮಾಡ್ತಾ ಇದೀವಿ. ಯಾರು ಆಕಾಂಕ್ಷೆ ಸರ್, ರಾಜ್ಯದಲ್ಲಿ ಎಲ್ಲಿ ಕೊಟ್ಟು ಗೆಲ್ಲಿಸ್ತಾರೋ, ಎಲ್ಲಿ ಟಿಕೆಟ್ ಕೊಡ್ತಾರೋ ಅಲ್ಲಿ ನಿಲ್ಬೇಕು. ನಿಲ್ಲಕ್ಕೆ ಟೈಮ್ B-Farm ನಿಮ್ಗೆ ಈ ಜಾಗದಲ್ಲಿ ನಿಲ್ಲು ಅಂತಂದ್ರೆ ಆ ಜಾಗದಲ್ಲಿ ನಿಲ್ಲಕ್ಕೆ ತಯಾರು ಸರ್. ಯಡಿಯೂರಪ್ಪನವ್ರು ಹೇಳಿದಾಗ ಜವರೇಗೌಡರು ಜೊತೆಲೇ ಇದ್ದಾರೆ, ಒಂದ್ ಸ್ವಲ್ಪ ನೋಡಿ. ಅವರು ಖುಷಿ ಪಟ್ಟಿದ್ದಾರೆ. ಹೌದು, ಆಕಾಂಕ್ಷಿನೇ. ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಯಿಂದ ಹೇಳಿದ್ದಾರೆ. ನಾವು NDAಯಲ್ಲಿ ಜೊತೆಲಿ ಹೋಗ್ತಾ ಇದೀವಿ, ಹೈಕಮಾಂಡ್ ಇದೆ, ರಾಜ್ಯ ನಾಯಕರಿದ್ದಾರೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಎಲ್ಲದಕ್ಕೂ ಬದ್ಧ ಆಗಿರ್ಬೇಕಲ್ವಾ.
ಸರ್ ನಾನು ಇರೋದೇ ಯಶವಂತಪುರ ಕ್ಷೇತ್ರದಲ್ಲಿ. ನಾನು ಒಡನಾಟ ಇದ್ದಿದ್ದೆ ಯಶವಂತಪುರ ಕ್ಷೇತ್ರದಲ್ಲಿ. 2008ರಲ್ಲಿ ನಿಲ್ಬೇಕಾಗಿದೆ ಯಶವಂತಪುರ ಕ್ಷೇತ್ರದಲ್ಲಿ. ರಾಜ್ಯ ನಾಯಕರು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ರಾಮನಗರಕ್ಕೆ ಹೋಗಂದ್ರು ಹೋಗಿದ್ದೀವಿ. ಏನವ್ರ ಪ್ರೀತಿಯಿಂದ ಹೇಳಿದಾರೆ ಬಿಡಿ ಸರ್, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಕೆಲಸ ಮಾಡ್ಲಿ, ಹುಮ್ಮಸ್ಸಿಂದ ಕೆಲಸ ಮಾಡ್ಲಿ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಓಡಾಡ್ಲಿ, ರೈತರು ಉಪಾಧ್ಯಕ್ಷ ಆಗಿದ್ಯಾ ರೈತ ಮೋರ್ಚಾ ಓಡಾಡಂತ ಒಂದು ಇದರಲ್ಲಿ ಹೇಳಿದ್ದಾರೆ. ಸಂಘಟನೆ ಮಾಡ್ತೀವಿ, ಸಂಘಟನೆ ಮಾಡಿ ರಾಜ್ಯದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದುವಾಗಿ ಹೋಗ್ತೀವಿ. ಅದ್ ನಮಗ್ ಮಾಹಿತಿ ಇಲ್ಲ ಸರ್. ಜವರೇಗೌಡರು ಇದಾರೆ, ನಾವು ಇದ್ದೀವಿ. ಅದು ಮೂಲತಃ ಬಿಜೆಪಿ ಕ್ಷೇತ್ರ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಜವರೇಗೌಡರು ಕೊಟ್ರು ನಾವೇ ಮಾಡ್ತೀವಿ, ಮಾಡ್ಲೇಬೇಕು, ಗೆಲ್ಲಿಸ್ಕೊಬೇಕು. ನಮಗ್ ಕೊಟ್ರೆ ಅವರು ಗೆಲ್ಸ್ಕೊಬೇಕು. ಹೈಕಮಾಂಡ್ ನಿರ್ಧಾರ ಅಲ್ವಾ. ನೀವು ಅವ್ರನ್ನ ಕೇಳಿ ಸರ್, ಅದು ನಮಗ್ ಗೊತ್ತಿಲ್ಲ. ನಾವು ಕಾರ್ಯಕರ್ತರು, ನಾವು ಕೆಲಸ ಮಾಡ್ತಾ ಇದೀವಿ, ಹುಮ್ಮಸ್ಸಿಂದ ಮಾಡ್ತಾ ಇದೀವಿ. ಯಾರು ಆಕಾಂಕ್ಷೆ ಸರ್, ರಾಜ್ಯದಲ್ಲಿ ಎಲ್ಲಿ ಕೊಟ್ಟು ಗೆಲ್ಲಿಸ್ತಾರೋ, ಎಲ್ಲಿ ಟಿಕೆಟ್ ಕೊಡ್ತಾರೋ ಅಲ್ಲಿ ನಿಲ್ಬೇಕು. ನಿಲ್ಲಕ್ಕೆ ಟೈಮ್